ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ 7ನೇ ತರಗತಿ ಪ್ರಥಮ ಭಾಷೆ ಕನ್ನಡ ಭಾಗ 1ರ ಪಠ್ಯಪುಸ್ತಕದ ಮೊದಲ ಗದ್ಯ ಪಾಠ ಪುಟ್ಟಜ್ಜಿ ಪುಟ್ಟಜ್ಜಿ ಕತೆ ಹೇಳು. ಈ ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡೋಣ. ಭಾಳ ಸರಳ, ಸುಲಭ ಮತ್ತು ಉತ್ಕೃಷ್ಟ ರೂಪದಲ್ಲಿ ಉತ್ತರಗಳನ್ನು ಕೊಡ್ತಾ ಇದ್ದೀನಿ. ಕನ್ನಡ, ಇಂಗ್ಲೀಷ್, ಹಿಂದಿ, ಎಸ್ ಅಲ್ಲಿ ಈ 4 ವಿಷಯಗಳಲ್ಲಿ ವಿಡಿಯೋಗಳನ್ನು ರಿಲೀಸ್ ಮಾಡ್ತೀವಿ. ಸೊ ಖಂಡಿತವಾಗಿ ನೋಡಿ. ಸೊ ನೀವು ನೋಡಿದ ಮೇಲೆ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡೋದನ್ನು ಮಾತ್ರ ಮರೆಯದಿರಿ. ನಿಮ್ಮ FA SA ಎಕ್ಸಾಮ್ ಕ್ವಶನ್ ಪೇಪರ್ಗಳು ಕೂಡ ಲೈನ್ ಅಪ್ ಮಾಡ್ತೀವಿ. ಪ್ರಶ್ನೆ 1 ಅಭ್ಯಾಸ. ಮುಖ್ಯ ಪ್ರಶ್ನೆ ಕೊಟ್ಟಿರೋ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಮೊದಲ ಪ್ರಶ್ನೆ, ಪುಟ್ಟಜ್ಜಿಯ ಬಳಿ ಹುಡುಗ ಯಾವ ಕತೆ ಹೇಳಬೇಕೆಂದು ಕೇಳಿದನು. ಉತ್ತರ, ಪುಟ್ಟಜ್ಜಿಯ ಬಳಿ ಹುಡುಗ ಯಾವುದಾದರೊಂದು ಹಾಡುಗತೆ ಹೇಳಬೇಕೆಂದು ಕೇಳಿದ. ಪ್ರಶ್ನೆ 2, ಯುವಕ ಮನೆಯ ಮುಂದೆ ಏನು ಮಾಡಿದನು. ಯುವಕ ಮನೆಯ ಮುಂದೆ ತೋಟ ಮಾಡಿದನು. ಪ್ರಶ್ನೆ 3, ಜಿಂಕೆಯ ಕುತ್ತಿಗೆಯಲ್ಲಿ ಏನಿತ್ತು. ಉತ್ತರ, ಜಿಂಕೆಯ ಕುತ್ತಿಗೆಯಲ್ಲಿ ಗೆಜ್ಜೆ ಇತ್ತು. ಪ್ರಶ್ನೆ 4, ಹುಲಿ ಸೋತು ಏನು ಮಾಡಿತು. ಹುಲಿ ಸೋತು ಪಲಾಯನ ಮಾಡಿತು. ಪ್ರಶ್ನೆ 5, ಯುವತಿ ಕರೆದುಕೊಂಡು ಹೋಗುತ್ತೇನೆ ಎಂದಾಗ ಚುಕ್ಕಿ ಏನು ಮಾಡಿತು. ಉತ್ತರ, ಯುವತಿ ಕರೆದುಕೊಂಡು ಹೋಗುತ್ತೇನೆ ಎಂದಾಗ ಚುಕ್ಕಿ ಯುವಕನ ಮನೆಯೊಳಗೆ ಅವಿತುಕೊಂಡಿತು. ಪ್ರಶ್ನೆ 6, ಹಳ್ಳದ ದಂಡೆಯ ಮೇಲಿನ ಊರು ಏನಾಯಿತು. ಹಳ್ಳದ ದಂಡೆ ಮೇಲಿನ ಊರು ಬೆಳೆಯಿತು. ಮುಖ್ಯ ಪ್ರಶ್ನೆ 2, ಕೊಟ್ಟಿರೋ ಪ್ರಶ್ನೆಗಳನ್ನು 2-3 ವಾಕ್ಯಗಳಲ್ಲಿ ಉತ್ತರಗಳನ್ನು ಬರಿಬೇಕು. ಮೊದಲ ಪ್ರಶ್ನೆ, ಹಳ್ಳ ಹರಿದು ಊರ ಜನರನ್ನು ಏನು ಮಾಡಿದೆ. ಉತ್ತರ, ಹಳ್ಳ ಹರಿದು ಊರ ಜನರನ್ನು ತೃಪ್ತಿಗೊಳಿಸಿದೆ. ಆ ಹರಿವ ಹಳ್ಳ ಊರಿಗೊಂದು ಸೊಬಗು ತಂದು ಕೊಟ್ಟಿದೆ. ಪ್ರಶ್ನೆ 2, ಯುವಕ ಹಳ್ಳದ ಬಳಿಗೆ ಬಂದು ಏನು ಮಾಡಿದನು. ಉತ್ತರ, ಯುವಕ ಹಳ್ಳದ ಬಳಿಗೆ ಬಂದು ಇಷ್ಟೊಂದು ಚೆನ್ನಾಗಿದೆಯಲ್ಲ ಅಂತ ಅಲ್ಲಿ ಉಳಿಯುವ ಯೋಚನೆ ಮಾಡಿದ. ಒಂದು ಮನೆ ಕಟ್ಟಿದ, ಮನೆ ಮುಂದೆ ತೋಟ ಮಾಡಿದ, ತನಗೆ ಏನು ಬೇಕೋ ಅದನ್ನು ಬೆಳೆಸಿಕೊಂಡು ಅಲ್ಲಿಯೇ ಉಳಿದ. ಪ್ರಶ್ನೆ 3, ಹುಲಿ ಮತ್ತು ಯುವಕನ ನಡುವೆ ನಡೆದ ಸಂಭಾಷಣೆ ಏನು. ಓ ಯುವಕ, ಈ ಜಿಂಕೆಯನ್ನು ನನ್ನ ಆಹಾರ. ನೀನು ಇದಕ್ಕೆ ರಕ್ಷಣೆ ನೀಡಿದರೆ ಅದು ಅರಣ್ಯ ನಿಯಮಕ್ಕೆ ವಿರುದ್ಧವಾಗುತ್ತದೆ. ಜಿಂಕೆಯನ್ನು ಬಿಟ್ಟುಕೊಡು ಎಂದಿತು ಹುಲಿ. ನೋಡು, ಇದು ಅರಣ್ಯದ ಜಿಂಕೆಯಲ್ಲ, ಯಾರೋ ಸಾಕಿದ ಪ್ರಾಣಿ. ಇದರ ಕುತ್ತಿಗೆಯಲ್ಲಿ ಒಂದು ಗೆಜ್ಜೆ ಇದೆ. ಅರಣ್ಯದ ಪ್ರಾಣಿಯನ್ನು ಕೊಂದು ತಿನ್ನಲು ನಿನಗೆ ಅಧಿಕಾರವಿದೆ, ಆದರೆ ಹೀಗೆ ಯಾರೋ ಸಾಕಿದ ಪ್ರಾಣಿಯನ್ನು ಕೊಲ್ಲಲು ನಿನಗೆ ಅಧಿಕಾರವಿಲ್ಲ. ನಾನು ಇದನ್ನು ಬಿಟ್ಟುಕೊಡೋದಿಲ್ಲ ಎಂದು ಯುವಕನು ಹೇಳುತ್ತಾನೆ. ಈ ರೀತಿ ಸಂಭಾಷಣೆ ಹುಲಿ ಮತ್ತು ಯುವಕನ ನಡುವೆ ನಡೆಯುತ್ತದೆ. ಪ್ರಶ್ನೆ 4, ಜಿಂಕೆಯನ್ನು ನೋಡಿದ ಯುವತಿ ಏನು ಮಾಡಿದಳು. ಉತ್ತರ, ಜಿಂಕೆಯನ್ನು ನೋಡಿದ ಯುವತಿ ಅದನ್ನು ತಬ್ಬಿಕೊಳ್ಳುತ್ತಾಳೆ. ಜಿಂಕೆಯು ಅವಳ ಕೈ ನೆಕ್ಕುತ್ತದೆ, ಅವಳ ಮೈಗೆ ತನ್ನ ಮೈ ತಿಕ್ಕುತ್ತದೆ. ಆಕೆ ಜಿಂಕೆಯ ಮುಖಕ್ಕೆ ತನ್ನ ಮುಖ ತಾಗಿಸಿ ಅಳುತ್ತಾಳೆ. ಪ್ರಶ್ನೆ 5, ಯುವಕ ಚುಕ್ಕಿಯ ಬಗೆಗೆ ಯುವತಿಗೆ ಏನು ಹೇಳಿದನು. ನಾನು ಚುಕ್ಕಿಯನ್ನು ಬಿಟ್ಟು ಇರಲಾರೆ. ಹುಲಿ ಬಾಯಿಂದ ಅದನ್ನು ಕಾಪಾಡಿದ್ದೇನೆ. ಈಗ ನಿನಗೆ ಇದನ್ನು ಕೊಡಲಾರೆ ಎಂದು ಯುವಕ ಯುವತಿಗೆ ಹೇಳಿದನು. ಮುಖ್ಯ ಪ್ರಶ್ನೆ ಈ ವಾಕ್ಯಗಳನ್ನು ಯಾರು ಯಾರಿಗೆ ಹೇಳಿದರು ಎಂಬುದನ್ನು ಬರೆಯಿರಿ. ಮೊದಲ ವಾಕ್ಯ, ಯಾವುದಾದರೊಂದು ಹಾಡುಗತೆ ಹೇಳು. ಉತ್ತರ, ಈ ಮೇಲಿನ ವಾಕ್ಯವನ್ನು ನಾ ಡಿಸೋಜಾ ಅವರು ಬರೆದಿರುವ ಪುಟ್ಟಜ್ಜಿ ಪುಟ್ಟಜ್ಜಿ ಕತೆ ಹೇಳು ಎಂಬ ಕಥೆಯಿಂದ ಆಯ್ದುಕೊಳ್ಳಲಾಗಿದೆ. ಈ ಮಾತನ್ನು ಬಾಲಕ ಪುಟ್ಟಜ್ಜಿಗೆ ಹೇಳಿದ್ನು. ಎರಡನೇದು, ಏ ಯುವಕ, ಈ ಜಿಂಕೆ ನನ್ನ ಆಹಾರ. ಉತ್ತರ, ಈ ಮೇಲಿನ ವಾಕ್ಯವನ್ನು ನಾ ಡಿಸೋಜಾ ಅವರು ಬರೆದಿರುವ ಪುಟ್ಟಜ್ಜಿ ಪುಟ್ಟಜ್ಜಿ ಕತೆ ಹೇಳು ಎಂಬ ಕಥೆಯಿಂದ ಆಯ್ದುಕೊಳ್ಳಲಾಗಿದೆ. ಈ ಮಾತನ್ನು ಜಿಂಕೆಯನ್ನು ಬೇಟೆಯಾಡಲು ಬಂದ ಹುಲಿಯು ಯುವಕನಿಗೆ ಹೇಳುತ್ತದೆ. ಪ್ರಶ್ನೆ 3, ಇದು ನಾವು ಸಾಕಿಕೊಂಡ ಜಿಂಕೆ. ಉತ್ತರ, ಈ ಮೇಲಿನ ವಾಕ್ಯವನ್ನು ನಾ ಡಿಸೋಜಾ ಅವರು ಬರೆದಿರುವ ಪುಟ್ಟಜ್ಜಿ ಪುಟ್ಟಜ್ಜಿ ಕತೆ ಹೇಳು ಎಂಬ ಕಥೆಯಿಂದ ಆಯ್ದುಕೊಳ್ಳಲಾಗಿದೆ. ಈ ಮಾತನ್ನು ಯುವತಿಯು ಯುವಕನಿಗೆ ಹೇಳ್ತಾಳೆ. 4ನೇ ವಾಕ್ಯ, ನಾನು ಚುಕ್ಕಿಯನ್ನು ಬಿಟ್ಟು ಇರಲಾರೆ. ಉತ್ತರ, ಈ ಮೇಲಿನ ವಾಕ್ಯವನ್ನು ನಾ ಡಿಸೋಜಾ ಅವರು ಬರೆದಿರುವ ಪುಟ್ಟಜ್ಜಿ ಪುಟ್ಟಜ್ಜಿ ಕತೆ ಹೇಳು ಎಂಬ ಕಥೆಯಿಂದ ಆಯ್ದುಕೊಳ್ಳಲಾಗಿದೆ. ಈ ಮಾತನ್ನು ಯುವತಿಯು ಯುವಕನಿಗೆ ಹೇಳ್ತಾಳೆ. ಮುಂದಿನ ವಾಕ್ಯ, ಈ ಕೆಳಗೆ ನೀಡಿರುವ ಸೂಚನೆಯಂತೆ ಉತ್ತರ ಬರೆಯಿರಿ ಅಂತ ಕೇಳಿದ್ರು. ಈ ಪಾಠದಲ್ಲಿ ಬಂದಿರುವ ಪ್ರಾಣಿಗಳ ಹೆಸರುಗಳನ್ನು ಪಟ್ಟಿ ಮಾಡಬೇಕು. ಹುಲಿ, ಚಿರತೆ, ಕಾಡುಕೋನ, ಆನೆ ಮತ್ತು ಜಿಂಕೆ. ಇನ್ನು ಈ ಪಾಠದಲ್ಲಿ ಬಂದಿರುವ ವ್ಯಕ್ತಿಗಳ ಹೆಸರುಗಳನ್ನು ಪಟ್ಟಿ ಮಾಡಲಿಕ್ಕೆ ಕೇಳಿದ್ದಾರೆ. ಮಾಲಾ, ರೇಖಾ, ಮೇರಿ, ಫಾತಿಮಾ ಮತ್ತು ಪುಟ್ಟಜ್ಜಿ. ಅಜ್ಜಿ ಮತ್ತು ಕತೆ ಹೇಳುವ ಹುಡುಗನ ಸಂಭಾಷಣೆ ಬರೆಯಿರಿ. ಕತೆ ಹೇಳುವ ಹುಡುಗ, ಪುಟ್ಟಜ್ಜಿ ಪುಟ್ಟಜ್ಜಿ ಕತೆ ಹೇಳುತ್ತೀಯಾ. ಪುಟ್ಟಜ್ಜಿ, ಬಾ ಮಗ ಹೇಳ್ತೀನಿ, ಒಳ್ಳೆಯದೊಂದು ಕಥೆಯ. ಪುಟ್ಟಜ್ಜಿ, ಯಾವ ಕತೆ ಹೇಳಲಿ. ಕತೆ ಹೇಳುವ ಹುಡುಗ, ಯಾವುದಾದರೊಂದು ಹಾಡುಗತೆ ಹೇಳು. ಇದು ಅಜ್ಜಿ ಮತ್ತು ಕತೆ ಹೇಳುವ ಹುಡುಗನ ನಡುವಿನ ಸಂಭಾಷಣೆ. ಪ್ರಶ್ನೆ 4, ಯುವಕ ಮತ್ತು ಯುವತಿಯ ನಡುವೆ ನಡೆದ ಸಂಭಾಷಣೆಯನ್ನು ಬರೆಯಿರಿ. ಯುವತಿ,
ಚಿಕ್ಕಂದಿನಿಂದ ಚುಕ್ಕಿ ನಮ್ಮ ಮನೆಯಲ್ಲಿಯೇ ದೊಡ್ಡದಾಗಿದೆ. ನಾನು ಚುಕ್ಕಿಯನ್ನು ಬಿಟ್ಟು ಇರಲಾರೆ, ಇದನ್ನು ಮನೆಗೆ ಕರೆದೊಯ್ಯುತ್ತೇನೆ. ಯುವಕ: ನಾನು ಅದನ್ನು ಬಿಟ್ಟು ಇರಲಾರೆ, ಹುಲಿ ಬಾಯಿಂದ ಅದನ್ನು ಕಾಪಾಡಿದ್ದೇನೆ, ಈಗ ನಿನಗೆ ಅದನ್ನು ಕೊಡಲಾರೆ. ಯುವತಿ: ಹಾಗಾದರೆ ನಾನು ಇಲ್ಲಿಯೇ ಇರುತ್ತೇನೆ ಚುಕ್ಕಿಯ ಜೊತೆಯಲ್ಲಿ. ಇದು ಯುವಕ ಮತ್ತು ಯುವತಿಯ ನಡುವೆ ನಡೆದ ಸಂಭಾಷಣೆಯಾಗಿದೆ. ಪ್ರಶ್ನೆ ಉ. ಕೆಳಗಿನ ಪದಗಳಿಗೆ ಅರ್ಥ ಬರೆಯಿರಿ. ಪೊರೆ: ತೃಪ್ತಿಗೊಳಿಸು. ಪ್ರಾಣಿಗಿಂಡಿ: ಕಾಡಿನಲ್ಲಿ ಇರುವ ನೀರು ತುಂಬಿದ ಹಳ್ಳ, ಕೆರೆ. ಭಯ: ಹೆದರಿಕೆ. ತೊಗಟೆ: ಸಿಪ್ಪೆ. ಮದ್ದು: ಔಷಧ. ಯಾವತ್ತಾದರೂ, ಇನ್ನೊಂದು ದಿನ ಅಂತ ಬರಿಬೇಕು. ಹೊಂದಿಸಿ ಬರೆದಿದ್ದೀನಿ. ಪುಟ್ಟಜ್ಜಿ ಕತೆ. ಕಾಡು: ಹುಲಿ, ಚಿರತೆ, ಕಾಡು ಕೋನ. ಚುಕ್ಕಿ: ಜಿಂಕೆ. ಮದ್ದು: ಸೊಪ್ಪೊಸದೆ, ಬೇರು, ತೊಗಟೆ. ಹಳ್ಳದ ದಂಡೆ: ಊರು ಬೆಳೆಯಿತು. ಜಗಳ: ಹುಲಿಗೂ ಯುವಕನಿಗೂ. ಅ ಮತ್ತು ಆ ಪಟ್ಟಿಯ ಪದಗಳನ್ನು ಹೊಂದಿಸಿ ಅನಂತರ ಸೇರಿಸಿ ವಾಕ್ಯ ರಚನೆಗಳನ್ನು ಮಾಡಬೇಕು. ಪುಟ್ಟಜ್ಜಿ ಸಣ್ಣದೊಂದು ಕತೆ ಹೇಳಿದ್ರು. ಕಾಡಿನಲ್ಲಿ ಹುಲಿ, ಚಿರತೆ ಮತ್ತು ಕಾಡು ಕೋನಗಳು ವಾಸಿಸುತ್ತಿದ್ದವು. ಚುಕ್ಕಿ ಎಂಬ ಹೆಸರಿನ ಜಿಂಕೆ ಮನೆಯಿಂದ ಕಾಡಿನ ಕಡೆಗೆ ತಪ್ಪಿಸಿಕೊಂಡು ಬಂದಿತು. ಗಾಯಾಳು ಯುವಕನಿಗೆ ಜಿಂಕೆಯು ಮದ್ದು ತಂದು, ಅಂದರೆ ಸೊಪ್ಪು ಸದೆ, ಬೇರು, ತೊಗಟೆಗಳನ್ನು ತಂದು ಅವುಗಳನ್ನು ಕುಟ್ಟಿ ಮದ್ದನ್ನು ತಯಾರಿಸಿ ಉಪಚರಿಸಿತು. ಹಳ್ಳದ ದಂಡೆಯಲ್ಲಿ ಊರು ಬೆಳೆಯಿತು. ಹುಲಿಗೂ ಯುವಕನಿಗೂ ಜಗಳವಾಯಿತು. ಇಷ್ಟಿತ್ತು ಈ ಒಂದು ಪಾಠದ ಪ್ರಶ್ನೋತ್ತರಗಳು. ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.